ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮಾತಾಪಿತೃವಿಯುಕ್ತಾನಾಂ ಕಾಚರ್ಯಾ ಗೃಹಮೇಧಿನಾಂ ವಿಧವಾನಾಂ ಚ ನಾರೀಣಾಂ ಭವಾನೇತದ್ಬ್ರವೀತು ಮೇ. ದಿಲೀಪ್ ಅವರು ಮಾತಾಪಿತೃವಿಯುಕ್ತಾನಾಂ, ತಂದೆ ತಾಯಿಗಳಿರದವರು ಯಾವ ರೀತಿ ನಡೆಯನ್ನ ಮಾಡಬೇಕು. ಭಾರತದ ಮೇಲೆ ಇರುವ, ಭಾರತದ ಪ್ರಾಚೀನ ಸಂಸ್ಕೃತಿಯ ಮೇಲೆ ಇರುವ ದೊಡ್ಡ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ವಿಧವೆಯರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ವಿಧವೆಯರಿಗೆ ಏನೋ ಮೈಲಿಗೆ ಅನ್ನೋ ಹಾಗೆ ಆಡ್ತಾರೆ. ವಾಸ್ತವವಾಗಿ ಶಾಸ್ತ್ರ ಅದನ್ನು ಹೇಳಿದೆಯಾ ಅಂದರೆ ಹೇಳಲಿಲ್ಲ. ಶಾಸ್ತ್ರ ವಿಧವೆ ಅಲಂಕಾರ ಮಾಡ್ಕೊಳ್ಬಾರದು ಅಂತ ಹೇಳಲಿಲ್ಲ, ಏನನ್ನೂ ಹೇಳಲಿಲ್ಲ. ಒಂದೇ ಬಾರಿ ಮದುವೆ ಅನ್ನೋದನ್ನು ಹೇಳಿದ್ದಾರೆ ವಿನಃ ವಿಧವೆಯನ್ನ ತೀವ್ರವಾಗಿ ಒತ್ತಿಡುವ, ವಿಧವೆ ಮೈಲಿಗೆ ಅಂತ ಹೇಳುವ ಯಾವ ಭಾಗವೂ ನಿಮಗೆ ಕಾಣೋಲ್ಲ. ಇವತ್ತು ಯಾವ ರೀತಿ ಅಂತ ಹೇಳಿದರೆ, ಕೆಲವರೆಲ್ಲ ಇದ್ದಾರೆ. ಒಬ್ಬರು ಗಂಡ ಪುರಂದರದಾಸರ ಆರಾಧನೆ ಮಾಡ್ತಾ ಇದ್ರು. ಅವರು ಹೋದರು. ಅವರ ಹೆಂಡತಿ ಗಂಡ ಮಾಡ್ತಾ ಇದ್ರಲ್ಲ ಅಂತ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಆಚಾರ್ಯರು ಬರೋದು, ಬಂದ್ರೆ ಎದುರುಗಡೆ ಬರಲಿಕ್ಕಿಲ್ಲ. ಅವರು ಇಡಿಸ್ದವರು, ಅವರು ಸ್ಪಾನ್ಸರ್, ಎದುರುಗಡೆ ಬರಲಿಕ್ಕಿಲ್ಲ. ಇದು ಯಾವ ನ್ಯಾಯ ಅಂತ ಅವ್ರು ಉಪನ್ಯಾಸ ಕೇಳಲಿಕ್ಕೆ ಬರೋದು, ಮತ್ತಿನ್ನೇನೂ ಅಲ್ಲ. ಅವ್ರೇನು ಊಟಕ್ಕೆ ಹಾಕ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಊಟಕ್ಕೆ ಹಾಕಿದ್ರೆ ಅದೇನಿದೋ ನನ್ಗೆ ದೇವ್ರಿಗೆ ಗೊತ್ತು. ಊಟದ ಮೇಲೆ ಇವ್ರು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾರೋ ಗೊತ್ತಿಲ್ಲ. ಇವ್ರದ್ದು ಮಡಿಯೆಲ್ಲ ಊಟಕ್ಕೆ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ದೇವ್ರ ಪೂಜೆಗೆಲ್ಲ, ಜಪಕ್ಕಲ್ಲ, ಶಾಸ್ತ್ರ ಚಿಂತನೆ ಮಾಡಲಿಕ್ಕಲ್ಲ. ಹೋ ಅಂತ ಏನೋ ಒಂದು ಮಾಡಿಬಿಡೋದು. ನಮ್ಮ ಭಾರತದ ಹಿಂದೂ ಸಮಾಜದ ಮೇಲೆ ವಿಧವೆಯರನ್ನು ನೀವು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋದೇ ದೊಡ್ಡ ಆಕ್ಷೇಪ. ನಮ್ಮ ಮೇಲೆ ಇರತಕ್ಕಂತಹ ಆಕ್ಷೇಪದಲ್ಲಿ ಪ್ರಬಲವಾದದ್ದದೇ. ನೀವು ವಿಧವೆಯರನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅವರನ್ನು ಅಮಾನವೀಯವಾಗಿ ನಡೆಸ್ಕೊಂಡ್ರಿ. ಹೌದು, ಅದು ಭ್ರಮೆಯಿಂದ ಆಗಿದ್ದು. ಇವ್ರಿಗೆ ಯಾರಿಗೂ ನನಗೆ ತಲೆ ಸಮ ಇದೆ ಅಂತ ಅನಿಸೋಲ್ಲ. ವಿಧವೆಯರನ್ನು ದೂರ ಇಡೋದು ಮಾಡ್ತಾರಲ್ಲ, ಅವುಗಳಿಗೆ ನನಗೆ ಅವರು ಒಮ್ಮೆ ಕರುಣೆ ಉಂಟಾಗತ್ತೆ. ಅವುಗಳ ತಲೆನಲ್ಲಿ ಬುದ್ಧಿ ಅನ್ನೋದೊಂದು ಉಂಟಾ ಅಂತ ಹೇಳಿ ನನಗೆ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಆ ಪರಿ ಉಂಟಾ ಶಾಸ್ತ್ರದಲ್ಲಿ? ನೋಡಿ, ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ? ಗಂಡ ಹೋಗೋದು ಸಹಜ, ಗಂಡ ಸತ್ತ ಮೇಲೆ ಹೇಗಿರಬೇಕು? ಮೊದಲು
ಪಿತೃಮಾತೃ ವಿಯುಕ್ತಾನಾಂ ಕಾಚರ್ಯ ಗೃಹಮೇಧಿನಾಂ, ತಂದೆ ತಾಯಿಗಳಿರದ ಅವರ ನಡೆ ಹೇಗೆ. ಇನ್ನು ಗೃಹಮೇಧಿನಾಂ, ಗೃಹಸ್ಥರ ಕರ್ಮ ಹೇಗೆ, ಇದು ಎರಡನೇ ಪ್ರಶ್ನೆ. ವಿಧವಾನಾಂಚ ನಾರೀಣಾಂ, ಮೂರನೆಯ ಪ್ರಶ್ನೆ ವಿಧವೆಯರು ಹೇಗಿರಬೇಕು ಅಂತ. ಪ್ರಾಯ ಇದನ್ನು ಕೇಳಿದವರು ಕೇಳದವರು ಎಲ್ಲರೂ ಕೂಡ ಒಂದು ಅಂದ್ಕೊಂಡಿರ್ತಾರೆ, ಇನ್ನೇನು ಮಡಿ ಸೀರೆ ಇತ್ಯಾದಿಗಳೆಲ್ಲ ಬರಬಹುದು ಅಂತ. ಖಂಡಿತ ನೀವು ಅಂದುಕೊಂಡಿರೋದು ಇದು ಬರೋಲ್ಲ. ನೀವು ಏನೇನು ಅಂದ್ಕೊಳ್ತಾ ಇದ್ದೀರಾ ಅದು ಇಲ್ಲಿ ಬರಲ್ಲ. ಮೊದಲು ಮಾತಾಪಿತೃವಿಯುಕ್ತಾನಾಂ ದೇವತಾತಿಥಿ ಶುಶ್ರೂಷಾ ಗೃಹವೃದ್ಧಾಭಿವಾದನಂ ಅಹಿಂಸಾ ತರವಭೂತಾನಾಂ ಅಲೋಭ ಸತ್ಯಸಂಧತ. ಮೊದಲು ಕಾಮನ್ ಆಗಿರುವಂತಹ ಧರ್ಮಗಳೇನು ಅಂತ ಹೇಳ್ತಾ ಇದ್ದಾರೆ. ದೇವತಾ ಶುಶ್ರೂಷೆ ಮತ್ತು ಅತಿಥಿ ಶುಶ್ರೂಷೆ, ಗುರುಗಳಿಗೆ ನಮಸ್ಕಾರ ಮಾಡೋದು, ವೃದ್ಧರಿಗೆ ನಮಸ್ಕಾರ ಮಾಡೋದು. ಗುರು ಅಂದರೆ ತಂದೆ ತಾಯಿ ಎಲ್ಲರೂ ಗುರುವೇ. ಇನ್ನು ವಿಶೇಷತಃ ತಾಯಿಗೆ ಮಹಾಗುರು ಅಂತಾರೆ. ಇನ್ನು ಅಹಿಂಸಾ ಸರ್ವಭೂತಾನ, ಅಹಿಂಸೆ, ಲೋಭ ಇಲ್ಲದೆ ಇರೋದು, ಕೊಟ್ಟ ಮಾತನ್ನು ನಡೆಸೋದು, ತಪ್ಪದೇ ಇರೋದು, ಸತ್ಯಸಂಧತ, ಬ್ರಹ್ಮಚರ್ಯ, ಶರಣ್ಯ, ಯಾರಾದರೂ ಕಷ್ಟ ಅಂತ ಬಂದರೆ ಕೈಲಾದದ್ದನ್ನು ಮಾಡೋದು, ಶೌಚ, ಮೊದಲು ತಾವೇ ಮಾತನಾಡಿಸೋದು, ಅವರು ಮಾತನಾಡಿಸ್ಲಿ ಅಂತ ಗಂಭೀರವಾಗಿರೋದು ಅವೆಲ್ಲ ಇಲ್ಲ. ಕೃತಜ್ಞತ್ವಂ, ಇನ್ನು ಅಪೈಶೂನ್ಯಂ, ಚಾಡಿ ಹೇಳದೇ ಇರೋದು, ಸತತಂ ಧರ್ಮಶೀಲತ, ದಿನೇ ದ್ವಿರಭಿಚೇಕಂಚ ಪಿತೃದೈವತ ಪೂಜನಂ. ಇನ್ನು ದಿವಸದಲ್ಲಿ 2 ಸ್ನಾನ, ಪಿತೃಪೂಜೆ ಮತ್ತು ದೇವತಾ ಪೂಜೆ, ಗವಾಹನಿಕ ಪ್ರದಾನಂಚ. ಇನ್ನು ಗೋವು ಇವುಗಳಿಗೆ ದಿವಸವೂ ಕೂಡ ಮೇಯಿಸೋದು ಅಥವಾ ಅದನ್ನು ಕೊಡೋದು. ಅತಿಥಿಶ್ವಪಿ ಸಂವಿಭಾಗ, ಯಾರಿಗಾದರೂ ಒಬ್ಬರಿಗೂ ಕೊಟ್ಟೇ ತಿನ್ನಬೇಕು. ಆಯ್ತೇ. ದೀಪಂ ಪ್ರತಿಶ್ರಯಂ ಚೈವ ದದ್ಯಾತ್ ಪಾದ್ಯಾಸನಂ ತಥಾ, ಬಂದವರಿಗೆ ದೀಪ ಅಂದರೆ ಬೆಳಕಿರಬೇಕು ಮನೆಯಲ್ಲಿ, ಪ್ರತಿಶ್ರಯಂ ಆಸರೆ, ರಾತ್ರಿ ಉಳ್ಕೊಳ್ಳೋದು ಇತ್ಯಾದಿಗಳಾದರೆ, ಪಾದ್ಯ ಮತ್ತು ಆಸನ. ಇನ್ನು ಪಂಚಮೇ ಅಹನಿ, ಪಂಚಮಿ ದಿವಸ, ಷಷ್ಠಿ ದಿವಸ, 6ನೇ ದಿವಸ, 12ನೇ ದಿವಸ, 8ನೇ ದಿವಸ, 14ನೇ ದಿವಸ, 15ನೇ ದಿವಸ ಹೆಂಡತಿಯನ್ನು ಕೂಡಬಾರದು. ಬ್ರಹ್ಮಚಾರಿ ಸದಾ ಭವೇತ್, ಇದು ಗೃಹಸ್ಥರ ಧರ್ಮ. ಶ್ಮಶ್ರು ಕರ್ಮ ಚಿರೋಭ್ಯಂಗ ಮಂಜನಂ ದಂತಧಾವನಂ ನೈತೇಚು ಅಹಸ್ಸು ಕುರ್ವೀತ ತೇಷು ಲಕ್ಷ್ಮಿ ಪ್ರತಿಷ್ಠಿತ. ವ್ರತ ಇರುವಾಗ ಶ್ಮಶ್ರು ಕರ್ಮ, ಗಡ್ಡ ಮಾಡಿಸೋದು, ತಲೆಗೂದಲನ್ನು ಕತ್ತರಿಸೋದು ಇವೆಲ್ಲ ಮಾಡಬಾರ್ದು. ಅದು ಭೋಗದ ಸಂಕೇತ ಅಂತ. ಆವಾಗ ಅಂದರೆ ಈಗಲೂ ಕೂಡ ಇದನ್ನ ಸ್ವಲ್ಪ ಮಟ್ಟಿಗೆ ಪಾಲನೆ ಸಹಜವಾಗಿ ಮಾಡ್ತಾರೆ. ವಾರ ನೋಡೋದು ಅಂತ ಆಮೇಲೆ ಬಂದದ್ದು, ಮೂಲಭೂತವಾಗಿ ವಾರ ನೋಡೋದು ಅಂತ ಇರಲಿಲ್ಲ. ಆಮೇಲೆ ಧರ್ಮಶಾಸ್ತ್ರವೇ ಇಲ್ಲ ಕುರ್ವೀತ ಬುಧ ಸೋಮಯೋಹೋ ಅಂತ ಅದು ಹೇಳಿತು. ಇರಲಿ. 5ನೇ ದಿವಸ ಪಂಚಮಿ, ಷಷ್ಠಿ, ದ್ವಾದಶಿ, ಅಷ್ಟಮಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಕ್ಷೌರಕರ್ಮವನ್ನು ಮಾಡಬಾರದು. ಯತಿಗಳು ಮಾತ್ರ ಅಲ್ಲ, ಗೃಹಸ್ಥರು, ಬ್ರಹ್ಮಚಾರಿಗಳು ಎಲ್ಲರೂ ಕೂಡ. ಪಂಚಮೇ ಅಹನಿ, ಪಂಚಮಿ, ಷಷ್ಠೆ, ದ್ವಾದಶೆ, ಅಷ್ಟಮೇ ಅಂದರೆ ಅಷ್ಟಮಿ ತಿಥಿ, ಚತುರ್ದಶೆ, ಪಂಚದಶೆ, ಬ್ರಹ್ಮಚಾರಿ ಸದಾ ಭವೇತ್ ಇದು. ಆಮೇಲೆ ಅವತ್ತೇ ಶ್ಮಶ್ರು ಕರ್ಮ. ಶ್ಮಶ್ರು ಕರ್ಮ ಅಂತಂದ್ರೆ ಗಡ್ಡ ಮೀಸೆ ತೆಗೆಯೋದು, ಶಿರೋಭ್ಯಂಗಂ, ತಲೆ ಸ್ನಾನ ಮಾಡೋದು. ಅಂದರೆ ತಲೆ ಸ್ನಾನ ಮಾಡೋದು ಅಂದರೆ ಹಾಗಲ್ಲ, ಎಣ್ಣೆ ಹಚ್ಚಿಕೊಂಡು. ಇನ್ನು ಅಂಜನಂ, ಕಾಡಿಗೆ ಹಚ್ಚಿಕೊಳ್ಳೋದು. ದಂತಧಾವನ, ಪರಿಮಳಿತವಾದ ದ್ರವ್ಯಗಳಿಂದ ಹಲ್ಲುಜ್ಕೊಳ್ಳೋದು ಅಂತ.
ಅದು ಹಲ್ಲೇ ಉಜ್ಗೊಳ್ಳದೆ ಇರೋದು ಅಂತಲ್ಲ. ವ್ರತೋಪವಾಸ ನಿಯಮ ತಪೋದಾನಂಚ ಶಕ್ತಿತಃ ಭರಣಂ ಭೃತ್ಯ ವರ್ಗಸ್ಯ ದೀನಾನಾಮನುಕಂಪನಂ. ವ್ರತ, ಉಪವಾಸ, ನಿಯಮ, ತಪ, ಶಕ್ತಿತಃ ದಾನ, ಭೃತ್ಯ ವರ್ಗದವರಿಗೆ ಸರಿಯಾಗಿ ಸಂಬಳ ಕೊಡೋದು, ಅವ್ರಿಗೆ ಆಟ ಆಡಿಸ್ಬಾರ್ದು, ಕೊಡಬೇಕು. ಸ್ವದಾರೇತು ರತಿ ಸದಾ ಶರೀರಮೇಕಂ ದಂಪತ್ಯೋ ವಿಧಾತ್ರ ಪೂರ್ವ ನಿರ್ಮಿತಂ. ಒಂದೇ ಶರೀರ ಅಂತ ದಂಪತಿಗಳದ್ದು. ಆದ್ದರಿಂದಾಗಿ ತಸ್ಮಾತ್ ಸ್ವದಾರನಿರತೋ ಬ್ರಹ್ಮಚಾರಿ ವಿಧೀಯತೆ. ಕೇವಲ ತನ್ನ ಹೆಂಡತಿಯಲ್ಲಿ ಮಾತ್ರ ಇರುವವ ಅವನು ಬ್ರಹ್ಮಚರ್ಯ ಅಂತಾನೆ ಪರಿಗಣಿಸಲ್ಪಡ್ತಾನೆ. ಶೀಲವೃತ್ತಿ ವಿನೀತಸ್ಯ ನಿಗೃಹೀತ ಇಂದ್ರಿಯಸ್ಯ ಚ. ಶೀಲ ಇರುತ್ತೆ, ವೃತ್ತ ಇದೆ, ಇಂದ್ರಿಯ ನಿಗ್ರಹ ಇದೆ, ಜೀವನದಲ್ಲಿ ನಡೆನುಡಿಯಲ್ಲಿ ಏಕತೆ ಇದೆ, ಸರ್ವಭೂತಗಳಿಗೂ ಹಿತೈಷಿ, ಅತಿಥಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಹೊರಗಡೆಯ ಶತ್ರುಗಳನ್ನು ಕ್ಷಮಿಸ್ತಾನೆ, ಧರ್ಮದಿಂದ ಹಣವನ್ನು ಗಳಿಸ್ತಾನೆ. ಈ ತರಹದ ಗೃಹಸ್ಥಾಶ್ರಮಿಗೆ ಏನು ಬೇಕು? ಉಳಿದ ಎಲ್ಲ ಆಶ್ರಮಗಳ ಫಲ ಇಲ್ಲೇ ಬಂದ್ಬಿಡತ್ತೆ. ಯಥಾ ಮಾತರಮಾಶ್ರಿತ್ಯ ಸರ್ವೇ ಜೀವಂತಿ ಜಂತವಃ. ಎಲ್ಲರೂ ತಾಯಿಯನ್ನು ಹೇಗೆ ಅವಲಂಬಿಸ್ತಾರೆ ಹಾಗೆ ಗೃಹಸ್ಥಾಶ್ರಮವನ್ನು ಅವಲಂಬಿಸ್ತಾರೆ. ರಾಜಾನಸ್ಸರ್ವಪಾಷಂಡಾ ಸರ್ವೇ ರಂಗೋಪಜೀವಿನಃ ವ್ಯಾಲಗ್ರಹಾಶ್ಚ ಡಂಭಾಶ್ಚ ಚೋರಾ ರಾಜಭಟಾಸ್ತಥಾ ಸವಿದ್ಯಾಃ ಸರ್ವಶೀಲಜ್ಞಾಃ ಸರ್ವೇ ವೈ ವಿಚಿಕಿತ್ಸಿಕಾಃ ದೂರಾಧ್ವಾನಂ ಪ್ರಪನ್ನಾಶ್ಚ ಕ್ಷೀಣಪಥ್ಯೋದನಾ ನರಾಃ ಏತೆ ಚಾನ್ಯೇ ಚ ಬಹವಃ ತರ್ಕಯಂತಿ ಗೃಹಾಶ್ರಮಂ. ನೋಡಿ, ರಾಜರು, ಪಾಷಂಡಿಗಳು, ರಂಗೋಪಜೀವಿನಃ. ರಂಗ ಅನ್ನೋದಕ್ಕೆ ಎರಡರ್ಥ: ಬಣ್ಣದಿಂದ ಬದುಕುವವರು ಮತ್ತೆ ನಟನೆ ಮಾಡುವವರು. ನಟನೆ ಮಾಡುವವರಿಗೂ ಶಾಸ್ತ್ರದಲ್ಲಿ ಹೆಚ್ಚು ನಿಯಮ ಇಲ್ಲ. ಹಾಗೆ ಗೂಢಚರ್ಯ ಮಾಡುವವನಿಗೆ, ನಾನಿವತ್ತು ಗಡ್ಡ ಬೋಳಿಸ್ಕೊಳ್ಳಲ್ಲ ಅಂದ್ರೆ ನಡೆಯುತ್ತಾ? ಗೂಢಚರ್ಯ ಮಾಡಿಸಿಕೊಳ್ಳುವವನಿಗೆ. ವ್ಯಾಲಗ್ರಹ, ಚೋರರು, ದರೋಡಕೋರರು, ರಾಜಭಟರು, ಇವರೆಲ್ಲರೂ ಕೂಡ ಚಿಕಿತ್ಸಕಾಹ ವಿಚಿಕಿತ್ಸಕಾಹ. ವಿಚಿಕಿತ್ಸಕರು ಅಂದರೆ ಸಂಶಯಕ್ಕೆ ಒಳಪಡಬೇಕಾದವರು. ಸಂಶಯವನ್ನ ಇವರೆಲ್ಲರೂ ಕೂಡ ಸುಖವಾದ ಗಾರ್ಹಸ್ಥ್ಯದ ಕನಸನ್ನೇ ಕಾಣೋದು. ತರ್ಕಯಂತಿ. ಮಾರ್ಜಾರಾಮೂಷಿಕಾಶ್ವಾನಃ ಸೂಕರಾಶ್ಚ ಶುಕಾಸ್ತಥಾ ಕಪೋತಕಾಃ ಕರ್ಕಟಕಾಃ ಸರೀಸೃಪನಿಚೇವಣಾಃ ಅರಣ್ಯವಾಸಿನಶ್ಚಾನ್ಯೇ ಸಂಘಾಯೇ ಮೃಗಪಕ್ಷಿಣಾಂ. ನೋಡಿ, ಪ್ರಾಣಿಗಳು ಕೂಡ ಬೆಕ್ಕು, ಇಲಿ, ನಾಯಿ, ಹಂದಿ, ಗಿಳಿ, ಪಾರಿವಾಳ, ಚೇಳು, ಸರೀಸೃಪಗಳು, ಅರಣ್ಯವಾಸದಲ್ಲಿ ಇರುವ ಮೃಗಪಕ್ಷಿಗಳು ಎಲ್ಲರೂ ಕೂಡ ಗೃಹಸ್ಥೇನ ಕೃತಂ ಕರ್ಮ ಸರ್ವೈಸ್ತೈರಿಹ ಭುಜ್ಯತೆ. ಎಲ್ಲರೂ ಗೃಹಸ್ಥಾಶ್ರಮವನ್ನೇ ಆಶ್ರಯಿಸಿರೋದು. ರಾಜರು, ಪಾಷಂಡರು ಗೃಹಸ್ಥರನ್ನೇ ಆಶ್ರಯಿಸಿರೋದು. ಗೃಹಸ್ಥಾಶ್ರಮ ಯಾರಿಗೆ ಬದುಕನ್ನು ಕೊಟ್ಟಿಲ್ಲ. ಎಲ್ಲರಿಗೂ ಏನೇ ಉಪಕ್ರಮ ಮಾಡಬೇಕು ಅಂದ್ರೆ ಗೃಹಸ್ಥರಿರಬೇಕು. ಗೃಹಸ್ಥರೇ ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಈ ಎಲ್ಲರ ಉಪಕ್ರಮ ವೇಸ್ಟ್. ಅಂದ್ರೆ ಗೃಹಸ್ಥಾಶ್ರಮದ ಮಹತ್ವ ಏನು? ಧರ್ಮ ಇತ್ಯೇವ ಸಂಕಲ್ಪ್ಯ ಎಷ್ಟು ತಸ್ಯ ಫಲಂ ಶೃಣು. ಸರಿಯಾಗಿ ಗಾರ್ಹಸ್ಥ್ಯವನ್ನು ಮಾಡಿದವನಿಗೆ ಅಶ್ವಮೇಧ ಯಾಗದ ಫಲ. ಇನ್ನು ವೃಕ್ಷ ಮೂಲದಲ್ಲಿ ಇದ್ದುಕೊಂಡು, ಪಾಳು ಬಿದ್ದ ಮನೆಗಳಲ್ಲಿ ಉಳಿದುಕೊಂಡು, ನದಿಯ ತೀರದಲ್ಲಿ ಇದ್ದುಕೊಂಡು ಯಾರಿರ್ತಾನೆ ಅವನು ಕೂಡ ಗೃಹಸ್ಥಾಶ್ರಮವನ್ನೇ ಆಶ್ರಯಿಸಿದ್ದಾನೆ. ಅಂದರೆ ಗೃಹಸ್ಥರ ಜೊತೆಗೆ. ಪವಿತ್ರ ನಿತ್ಯೋ ಯುಕ್ತಶ್ಚ ತಸ್ಯ ಧರ್ಮ ಸನಾತನಃ ಏವಂ ಮೋಕ್ಷ ವಿದಾಂ ಧರ್ಮ ವೇದೋಕ್ತ ಸತ್ಪಥೆ ಸ್ಥಿತಃ. ಇದು ಧರ್ಮ. ಇಷ್ಟಾದ ಮೇಲೆ ಈ ಅಧ್ಯಾಯ ಮುಗಿಯುತ್ತೆ. ಈ ಅಧ್ಯಾಯ ಮುಗಿದಾದ ಮೇಲೆ ಮುಂದಿನ ಅದ್ರ ಮುಂದಿನ ಅಧ್ಯಾಯಗಳಲ್ಲಿ ಅವರು ಬಹಳ ದೂರ
ಇನ್ನೂ ಎಷ್ಟೋ ದಿವಸ ಆದಮೇಲೆ ನಮಗೆ ಬರುತ್ತೆ ವಿಧವೆಯರು ಏನು ಮಾಡಬೇಕು ಅಂತನ್ನೋದ್ರ ಬಗ್ಗೆ. ಈಗ ಇಲ್ಲಿಗೆ ಮುಗಿದೋಗ್ಬಿಡತ್ತೆ, ಈ ಅಧ್ಯಾಯ ಮುಗಿಯುತ್ತೆ. ಅದೇ ಈಗ ಕೇಳಿದ್ರ ಉತ್ತರ ಸರ್ವಧರ್ಮ ಏನು ಅಂತ ಬಂತು. ಮಾತಾಪಿತೃವಿಯುಕ್ತಾನಾಂ, ಮಾತಾಪಿತೃಗಳು ಇಲ್ಲದೆ ಹೋದಾಗ ಗೃಹಮೇಧಿಗಳ ಚರ್ಯೆ ಏನು, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಗೃಹಮೇಧಿಗಳ ಚರ್ಯೆ ಏನು ಅಂತ. ಉಮಾ ದೇವದೇವ ನಮಸ್ತುಭ್ಯಂ ತ್ರಿಯಕ್ಷ ವೃಷಭಧ್ವಜ ಶ್ರುತಂ ಮೇ ಭಗವನ್ ಸರ್ವಂ ತ್ವತ್ಪ್ರಸಾದಾನ್ ಮಹೇಶ್ವರ. ದೇವದೇವ, ಓ ಮುಕ್ಕಣ್ಣನೇ, ಎತ್ತಿನ ಮೇಲೆ ಕುಳಿತು ಸಾಗುವವನೇ, ನಿನ್ನ ಅನುಗ್ರಹದಿಂದ ನೋಡ್ತಾ ಇದ್ದೀವಿ. ಮನುಷ್ಯರ ವಿಚಾರದಲ್ಲಿ ನನಗೊಂದು ಪ್ರಶ್ನೆ ಇದೆ. ಅಂದರೆ ದೇವತೆಗಳ ವಿಚಾರದಲ್ಲಿಲ್ಲ, ಮನುಷ್ಯರ ವಿಚಾರದಲ್ಲಿದೆ. ನೀನು ಯಾಕೆ ಪ್ರಶ್ನೆ ಕೇಳೋದು ಅಂದ್ರೆ ಮನುಷ್ಯರಿಗೆ ಗೊತ್ತಾಗಬೇಕಲ್ಲ, ಆದ್ದರಿಂದ ಪ್ರಶ್ನೆ ಕೇಳ್ತಾ ಇದ್ದೇನೆ. ತುಲ್ಯ ಪ್ರಾಣ ಚಿರಕ್ಕಾಯೋ ರಾಜಾಯ ಮಿತಿ ದೃಶ್ಯತೆ. ರಾಜ ರಾಜ ಅಂತಾರೆ, ಅವನಿಗೂ ಎರಡೇ ಕಾಲು, ಎರಡೇ ಕೈ, ಒಂದೇ ತಲೆ. ನಾರ್ಮಲ್ ಪ್ರಜೆಗಳಿಗಿರೋ ಶರೀರವೇ ಅವನಿಗೂ ಇರೋದು. ಕೇನ ಕರ್ಮ ವಿಪಾಕೇನ ಸರ್ವ ಪ್ರಾಧಾನ್ಯಮರ್ಹತಿ. ಏಕಾಗಿ ಅವನು ರಾಜ, ಅವನು ದಂಡನೆ ಕೊಡ್ತಾನೆ, ನಿಂದನೆ ಮಾಡ್ತಾನೆ, ಈ ರೀತಿ ಎಲ್ಲರಿಗೂ ಶಿಕ್ಷೆ ಕೊಡ್ತಾ ಇದ್ದವನು ಪರಲೋಕದಲ್ಲಿ ಒಳ್ಳೇದಾಗತ್ತಾ ಆಗಲ್ವಾ? ಅವನಿಗೆ ಎಲ್ಲರಿಗೂ ಶಿಕ್ಷೆ ಕೊಡ್ತಾ ಇರ್ತಾನೆ. ಇಲ್ಲಿ ಪರಲೋಕದಲ್ಲಿ ಹೇಗೆ ಒಳ್ಳೇದಾಗತ್ತೆ? ಮೇಷ್ಟ್ರು ಶಿಕ್ಷೆ ಕೊಡ್ತಾ ಇದ್ದ, ಅವಾಗ ಅವನಿಗೆ ಮಕ್ಕಳ ಶಾಪ ಬೀಳತ್ತಾ ಬೀಳಲ್ವಾ? ಈ ತರಹದ ಪ್ರಶ್ನೆ. ಅದೇ ರೀತಿ ಇಲ್ಲಿ ಇದನ್ನು ಕೇಳ್ತೇನೆ. ಅದಕ್ಕೆ ಮಹೇಶ್ವರ ಹೇಳಿದ, ನೋಡು, ರಾಜಾಯತ್ತಂ ಹಿ ಯತ್ಸರ್ವಂ ಲೋಕವೃತ್ತಂ ಶುಭಾಶುಭಂ. ಒಳಿತು ಕೆಡಕು ಲೋಕದ್ದೇನಿದೆ ಅದು ರಾಜನ ಅಧೀನ. ರಾಜನಿಗೆ ಮಹತಸ್ತಪಸೋ ದೇವಿ ಫಲಂ ರಾಜ್ಯಮಿತಿ ಸ್ಮೃತಂ. ತಪೋದಾನಮಯವಾದ ರಾಜ್ಯ. ಆದ್ದರಿಂದಾಗಿ ರಾಜನ ತಪಸ್ಸು, ದಾನ ಇತ್ಯಾದಿಗಳಿಗೆ ಅವಕಾಶ ಇರುತ್ತೆ. ಮಾಡ್ತಾನ ಬಿಡ್ತಾನ ಬೇರೆ. ಆ ಅವಕಾಶ ಇದ್ದು ಉಪಯೋಗಿಸಿಕೊಂಡವನ ಮೇಲೆ ಭಕ್ತಿ ಇದ್ದು, ಉಪಯೋಗಿಸಿಕೊಳ್ಳದವನ ಮೇಲೂ ಅದೇ ರೀತಿಯಾದ ಭಕ್ತಿ ಇರುತ್ತೆ. ರಾಜಭಕ್ತಿ ಅಂತನ್ನೋದೇ ಪ್ರಧಾನ. ನ್ಯಾಯತಸ್ತ್ವಂ ಮಹಾಭಾಗೆ ಶ್ರೋತುಮಿಚ್ಛಸಿ ಭಾಮಿನಿ. ನೋಡು, ಹೇಳ್ತೇನೆ ಕೇಳು. ಮೊದಲು ರಾಜ ಇರಲಿಲ್ಲ. ಆಗ ಬ್ರಹ್ಮದೇವರು ಮನುವಿಗೆ ಹೇಳಿದ್ರು ರಾಜ್ಯವನ್ನು ವ್ಯವಸ್ಥೆ ಮಾಡು ಅಂತ. ಆಗ ರಾಜರು ಹೇಗಿರಬೇಕು ಅನ್ನುವ ಒಂದು ರೂಪುರೇಷೆಯನ್ನು ಮನು ಮಾಡಿದ್ದು. ಇಲ್ಲಿಯೂ ಒಳ್ಳೆಯದಾಗಿರಬೇಕು, ಇಲ್ಲಿಯೂ ಭೋಗ ಇರಬೇಕು, ಅಲ್ಲಿಯೂ ಕೂಡ ಒಳ್ಳೆ ಗತಿ ಆಗಬೇಕು. ಆತ್ಮಾನಮೇವ ಪ್ರಥಮಂ ವಿನಯೈರುಪಪಾದಯೇತ್ ಅನುಭೃತ್ಯಾನ್ ಪ್ರಜಾ ಪಶ್ಚಾದಿತ್ಯೇಶ ವಿನಯ ಕ್ರಮ. ರಾಜನಾಗುವವನ ಮೊದಲ ಅರ್ಹತೆ ಏನು ಅಂದರೆ ತನ್ನನ್ನು ತಾನು ಬಗ್ಗಿಸ್ಕೊಂಡಿರ್ಬೇಕು. ಫಸ್ಟು ಅವನನ್ನು ಅವನು ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು, ಆಮೇಲೆ ಉಳಿದವ್ರನ್ನ ಕಂಟ್ರೋಲ್ ಮಾಡೋದು. ಇಂದ್ರಿಯ ಜಯೋಹಿ ಸರ್ವೇಷಾಂ ರಾಜ್ಯಾನಾಂ ಮೂಲಂ ಅಂತ ಚಾಣಕ್ಯ. ಕೃತ್ಸನಮಿದಂ ಹಿ ಅರ್ಥಶಾಸ್ತ್ರಂ ಇಂದ್ರಿಯ ಜಯ ಅಂತ ಚಾಣಕ್ಯ ಹೇಳುವಾಗ ನೋಡಿ, ಎಷ್ಟು ಕಾನ್ಸ್ಟಿಟ್ಯೂಷನ್ ಇದೆ ನಿಮಗೆ, ಹಾಗೆ ಎಷ್ಟು ಜೂರಿಸ್ಪ್ರುಡೆನ್ಸ್ ಇದೆ. ನೀವು ನಂಬಲಿಕ್ಕಾಗದೆ ಹೋದರೂ ನಂಬಲೇಬೇಕು. ರಾಜ ಈ ತರಹದ ಗುಣಗಳನ್ನು ಹೊಂದಿರಬೇಕು ಅಂತ ಹೇಳಿ ನೀವು ಹಳೇದಕ್ಕೆ ಮೊರೆ ಹೋಗಬೇಕು. ಅವನು ಪ್ಲೇಟೋನ ರಿಪಬ್ಲಿಕ್ಗೆ ಮೊರೆ ಹೋಗಬೇಕು. ರಾಜ ಹೇಗಿರಬೇಕು ಅಂತ ಬರಿತಾನೆ ಮಹಾನುಭಾವ, ಮುಗಿಯೋದೇ ಇಲ್ಲ, ಅಷ್ಟು ಬರಿತಾನೆ. ನಮ್ಮಲ್ಲಿ ರಾಜ ಋಷಿಯ ತರಹ ಇರಬೇಕು. ರಾಜ ಋಷಿ ಅಂದರೆ ಮುಗಿದೋಯ್ತು. ಅಷ್ಟು
ಒಟ್ಟು ಕಾನ್ಸೆಪ್ಟ್ ಇಷ್ಟರಲ್ಲಿ ಇದೆ. ಆಯ್ತಾ? ಮತ್ತೆ ಅವರೆಲ್ಲ ಒಬ್ಬ ರಾಜ ಹೇಗಿರಬೇಕು ಅಂತಂದ್ರೆ ಉದ್ದೋ ಉದ್ದ. ನಮ್ಮಲ್ಲಿ ಚಾಣಕ್ಯ ಹೇಳಿದ್ದು ಕೃತ್ಸನಮಿದಂ ಹಿ ಶಾಸ್ತ್ರಂ ಇಂದ್ರಿಯ ಜಯ. ನೋಡಪ್ಪ, ಅರ್ಥಶಾಸ್ತ್ರವೂ ಕೂಡ ಇಂದ್ರಿಯ ನಿಗ್ರಹವನ್ನು ಅವಶ್ಯವಾಗಿ ಮಾಡಿಕೊ ಅಂತ ಹೇಳತ್ತೆ. ಮುಗೀತು. ಇಂದ್ರಿಯ ನಿಗ್ರಹ ಅನ್ನೋದು ಅವಶ್ಯ. ಒಬ್ಬ ಸನ್ಯಾಸಿಗೂ ಒಬ್ಬ ರಾಜನಿಗೂ ಇಂದ್ರಿಯ ನಿಗ್ರಹದ ವಿಚಾರದಲ್ಲಿ ಏನೇನೂ ಡಿಫ್ರೆನ್ಸ್ ಇಲ್ಲ. ಒಬ್ಬ ರಾಜ ಎಷ್ಟು ಎಫರ್ಟ್ಫುಲ್ ಆಗಿರಬೇಕು ಅಷ್ಟೇ ಎಫರ್ಟ್ ಇಂದ್ರಿಯ ನಿಗ್ರಹದ ವಿಚಾರದಲ್ಲಿ ಸನ್ಯಾಸಿಯೂ ಇರಬೇಕು. ಒಬ್ಬ ತತ್ವಶಾಸ್ತ್ರಿಯೂ ಇರಬೇಕು. ಅದರಿಂದಾಗಿ ಎಲ್ಲ ಶಾಸ್ತ್ರವೂ ಕೂಡ ಇಂದ್ರಿಯ ನಿಗ್ರಹವೇ. ಈ ಒಂದು ಅಂಶ ಗೊತ್ತಿಲ್ಲ. ಈ ಇಂದ್ರಿಯ ನಿಗ್ರಹ ಅನ್ನೋದು ಈಗಣ ಇನ್ವಿಸಿಬಲ್ ಎನಿಮೀಸ್ ಯಾರಿದ್ದಾರೆ, ಮಾಫಿಯಾಗಳು, ಅವ್ರಿಗೂ ಇದೊಂದೇ ಉತ್ತರ. ಆದರೆ ಕರೆಕ್ಟಿವ್ ಆಗಿ ಯಾರು ಹೇಳೋರಿಲ್ಲ. ಎಲ್ಲಿ ಮಾಡಿ ಇಂದ್ರಿಯ ನಿಗ್ರಹವನ್ನು ನೀವು? ಅವರು ಸುಮ್ಮನೆ ಅದು ಯಾರೋ ಒಬ್ಬ ಕೂತ್ಕೊಂಡು ಆಲೂಗಡ್ಡೆ ಬೆಲೆ ಜಾಸ್ತಿ ಮಾಡ್ತಾನೆ, ಇವ್ರು ಬೈಕೊಂಡಾದ್ರೂ ತಿಂತಾರೆ ವಿನಃ ಆಲೂಗಡ್ಡೆನೇ ಬಿಟ್ಬಿಡಲ್ಲ. ಹುಣಸೆ ಹಣ್ಣಿನ ಹುಳಿ ಬೇಡ, ಅದ್ರ ಬದಲು ಏನು ಬಳಸಿ, ಟೊಮೆಟೊ ಹುಳಿ ಬಳಸಿ ಅಂತ ಹೇಳಿಕೊಟ್ಟು ಟೊಮೆಟೊವೆಲ್ಲ ಸಿಂಗಂತ ಏರಿಸ್ತಾರೆ. ಇವ್ರು ಬೈಕೊಂಡಾದ್ರೂ ತಿಂತಾರೆಯೇ ವಿನಃ ಟೊಮೆಟೊ ತಿನ್ನೋದು ಬಿಟ್ಬಿಡ್ಲಿ. ಸಾಮೂಹಿಕ ನಿರ್ಧಾರದ ತರಹ ಮುಗಿದೋಯ್ತು. ಒಂದೇ ದಿವಸ ನೀವು ನಿಗ್ರಹ ಮಾಡಬೇಕಾಗಿರೋದು ಇಡೀ ರಾಷ್ಟ್ರ ಒಂದು ದಿವಸ ನಿಗ್ರಹ ಮಾಡಿಬಿಟ್ರೆ ಅಥವಾ ಇಡೀ ರಾಜ್ಯ ಹಿಂಗಂತ ಕ್ಯಾಡೆ ಎಳೆದು ಬಿಡುತ್ತೆ. ಇವತ್ತಿಗೂ ಕೂಡ ಬೇರೆಯವರನ್ನ ಮಣಿಸುವ ಕಾಣದ ಶತ್ರುಗಳನ್ನ, ವಿಶೇಷತಃ ವೈಶ್ಯಪ್ರಧಾನ ಆಗಿರೋದ್ರಿಂದ ನೀವು ಮಾಡಬೇಕಾದದ್ದೇ ಇದು, ಇಂದ್ರಿಯ ನಿಗ್ರಹ. ಪ್ರತಿ ಬಜೆಟ್ಟಲ್ಲಿ ಮದ್ಯವನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಯಾಕೆ? ಅವ್ರಿಗೆ ಇಂದ್ರಿಯ ನಿಗ್ರಹ ಇಲ್ಲ ಅನ್ನೋದು ಗೊತ್ತು. ಆದ್ದರಿಂದ ಇಂದ್ರಿಯ ನಿಗ್ರಹ ಅಂತ ಅನ್ನೋದಿರುತ್ತೆ. ಅದನ್ನಿಷ್ಟನ್ನು ನೀವು ಈ ಒಂದು ಮಾತು ಅರ್ಥ ಮಾಡ್ಕೊಳ್ಳಿಕ್ಕಾಗಿದ್ರೆ, ಆ ಮಾತಿನ ಆಳವನ್ನು ಅರ್ಥ ಮಾಡಲಿಕ್ಕಾಗಿ ಇಷ್ಟೆಲ್ಲ ಹೇಳಬೇಕಾಯ್ತು ನಾನು. ಆತ್ಮಾನಮೇವ ಪ್ರಥಮಂ ವಿನಯೈಹಿ ಉಪಪಾದಯೇತ್. ಆತ್ಮಾನಮೇವ, ಮೊದಲು ರಾಜ ತನ್ನನ್ನು ತಾನು ನಿಗ್ರಹಿಸಿಕೊಂಡಿರಬೇಕು. ಆತ್ಮಾನಮೇವ ಪ್ರಥಮಂ ವಿನಯೈರುಪಪಾದಯೇತ್ ಅನುಭೃತ್ಯಾನ್ ಪ್ರಜಾ ಪಶ್ಚಾತ್ ಇತ್ಯೇಷ ವಿನಯ ಕ್ರಮ. ನೀನು ನಿಗೃಹೀತನಾದ ಮೇಲೆ ಭೃತ್ಯರಿಗೆ ಹೇಳಬೇಕು, ಆಮೇಲೆ ಪ್ರಜೆಗಳಿಗೆ ಹೇಳಬೇಕು. ಒಂದು ಹೊತ್ತು ಊಟ ಬಿಡಿ ಸೈನಿಕರಿಗಾಗಿ. ಯಾರು ಹೇಳಬಹುದು? ಊಟ ಬಿಟ್ಟವನು ಹೇಳಬಹುದು. ಸ್ವಸ್ಮಾತ್ ಪೂರ್ವತರಂ ರಾಜ ವಿನಯತ್ಯೇವ ವೈ ಪ್ರಜಾ ಅಪಹಾಸ್ಯೋ ಭವೇತ್ತಾದೃಕ್ ಸ್ವದೋಷಸ್ಯಾನವೇಕ್ಷಣಾತ್. ತಾನು ನಿಗ್ರಹೀತನಾಗುವ ಮೊದಲೇನೆ ಬೇರೆಯವರನ್ನು ನಿಗ್ರಹ ಮಾಡಲಿಕ್ಕೆ ಹೋದ್ರೆ ಅವನು ಹಾಸ್ಯಾಸ್ಪದನಾಗುತ್ತಾನೆ. ನೀನು ನಿಗ್ರಹ ಮಾಡು, ಆಮೇಲೆ ಉಳಿದವರನ್ನು ಹೇಳು ಅಂತಾರೆ. ಆದ್ದರಿಂದ ಮೊದಲು ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಳ್ಬೇಕು, ಆಮೇಲೆ ಮಂತ್ರಿಗಳಿಗೆ ಹೇಳಬೇಕು, ಆಮೇಲೆ ಇವ್ರಿಗೆ ಹೇಳಬೇಕು, ಪ್ರಜೆಗಳಿಗೆ. ವಿದ್ಯಾಭ್ಯಾಸೇರ್ವೃದ್ಧಯೋಗೈ ಆತ್ಮಾನಂ ವಿನಯಂ ನಯೇತ್ ವಿದ್ಯಾಧರ್ಮಾರ್ಥ ಫಲಿನಿ ತದ್ವಿದೋ ವೃದ್ಧ ಸಂಹಿತಾ. ಅದಕ್ಕೆ ಮೊದಲು ವಿದ್ಯಾಭ್ಯಾಸ ಮಾಡಬೇಕು. ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಏನು? ಮುಖ್ಯವಾಗಿ ವೃದ್ಧ ಯೋಗ. ಅತ್ಯಂತ ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರಿಂದ ಗ್ರಂಥಾಧ್ಯಯನವನ್ನು ಮಾಡಬೇಕು. ಚಾಣಕ್ಯ ಪ್ರತಿ ದಿವಸ
1:30 2 ಗಂಟೆಯ ತನಕ ರಾಜ ಎಷ್ಟೇ ಬ್ಯುಸಿ ಇದ್ರೂ ಓದಬೇಕು ಅಂತ ಹೇಳ್ತಾನೆ. ಶಾಸ್ತ್ರಾಧ್ಯಯನ ಎಷ್ಟೇ ಬ್ಯುಸಿ ಇರಲಿ, ಶಾಸ್ತ್ರಾಧ್ಯಯನ ತಪ್ಪಿಸಬಾರದು. ಯಾಕೆಂದ್ರೆ ಅವನಿಗೆ ಬೆಂಬಲ ನೀಡೋದೇ ಅದು. ವಿದ್ಯಾಭ್ಯಾಸೈರ್ವೃದ್ಧ ಯೋಗೈ ಆತ್ಮಾನಂ ವಿನಯ. ವಿನಯ ಅಂತಂದ್ರೆ ಇಂದ್ರಿಯ ನಿಗ್ರಹ ಅಂತ ಅರ್ಥ. ಸೆಲ್ಫ್ ಕಂಟ್ರೋಲ್ ಅನ್ನ ವಿನಯ ಅಂತ ಕರೆಯೋದಿಲ್ಲಿ. ವಿದ್ಯೆ ಅನ್ನೋದು ಧರ್ಮ ಅರ್ಥ ಎರಡರ ಫಲವನ್ನು ಕೊಡೋದಾಗಿರ್ಬೇಕು. ಕೇವಲ ಅರ್ಥ ಫಲ ಅಲ್ಲ, ಕೇವಲ ಧರ್ಮ ಫಲವಲ್ಲ, ಧರ್ಮಾರ್ಥ ಫಲಿನಿ. ನಾವು ವಿದ್ಯೆ ಅಂತ ಹೇಳಿದ್ರೆ ಅರ್ಥಫಲಿ ಅಂತ ನಾವು ವೆಸ್ಟರ್ನ್ ಕಂಟ್ರೀಸ್ ಜೊತೆಗೆ ನಾವು ಕೂಡ ಸೇರ್ಕೊಂಡಿದ್ದೇವೆ. ಮುಸಲ್ಮಾನರಲ್ಲಿ ಕೇವಲ ಧರ್ಮ ಫಲಿನಿ, ನಮ್ಮಲ್ಲಿ ಕೇವಲ ಅರ್ಥ ಫಲಿನಿ ಅಲ್ಲ, ಎರಡೂ ಸಮತೋಲನ ಇರಬೇಕು. ಧರ್ಮಾರ್ಥ ಫಲಿನಿ ಅಂತಾರೆ. ವಿದ್ಯಾ ಧರ್ಮಾರ್ಥ ಫಲಿನಿ ತದ್ವಿದೋ ವೃದ್ಧ ಸಂಹಿತಾ. ಈ ಗುಟ್ಟು ಯಾರಿಗೆ ಗೊತ್ತು ಅವನು ವೃದ್ಧ, ವಿನಃ ತಲೆನೆರೆತವನಲ್ಲ. ಇಂದ್ರಿಯಾಣಾಂ ಜಯೋ ದೇವಿ ಅತ ಊರ್ಧ್ವಮುದಾಹೃತ ಅಜಯೇ ಸುಮಹಾನ್ ದೋಚೋ ರಾಜಾನಂ ವಿನಿಪಾತಯೇತ್. ಇಂದ್ರಿಯಗಳ ಜಯ ಗೆಲ್ಲದಿದ್ದರೆ ದೋಷ. ಅಜಯೇ ಸುಮಹಾನ್ ದೋಷಃ. ನೀನು ಇಂದ್ರಿಯಗಳನ್ನು ಗೆಲ್ಲದಿದ್ದರೆ ರಾಜಾನಂ ವಿನಿಪಾತಯೇತ್. ಚಾಣಕ್ಯನದು ಇಷ್ಟುದ್ದಲ್ಲಿ ಇಷ್ಟಿದೆ, ಇಂದ್ರಿಯ ನಿಗ್ರಹ ಮಾಡದೆ ಹೇಗೆ ಸತ್ರು ಅಂತ ಹೇಳಿ. ಪಂಚೈವ ಸ್ವವಚೇ ಕೃತ್ವ ತದರ್ಥಾನ್ ಪಂಚಶೋಷಯೇತ್. ಷಡುತ್ಸೃಜ್ಯ ಯಥಾ ಯೋಗಂ ಜ್ಞಾನೇನ ವಿನಯೇನ ಚ. ಶಾಸ್ತ್ರಚಕ್ಷುರ್ನಯ ಪರಃ ಭೂತ್ವಾ ಭೃತ್ಯಾನ್ ಸಮಾಹರೇತ್. 5 ತನ್ನ ವಶದಲ್ಲಿ ಇಟ್ಕೊಳ್ಬೇಕು, 5 ಅದಕ್ಕಾಗಿ ಶೋಷಣೆ ಮಾಡಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿ ಈ 5 ಇಂದ್ರಿಯಗಳನ್ನು ಶೋಷಣೆ ಮಾಡಬೇಕು. 6 ವರ್ಗಗಳನ್ನು ಬಿಡಬೇಕು. ಶಾಸ್ತ್ರಚಕ್ಷು, ಶಾಸ್ತ್ರವೆಂಬ ಕಣ್ಣಿನಿಂದ ಕಾಣಬೇಕು. ನಯಪರಹ, ಯಾವುದು ಒಳಿತು ಅಂತ ನಿರಂತರ ಯೋಚನೆ ಮಾಡಿ ಭೃತ್ಯಾನ್ನ ಸಮಾಹರೇತ್. ಭೃತ್ಯರನ್ನು ಒಟ್ಟು ಮಾಡಬೇಕು, ಇದ್ದವ್ರನ್ನೆಲ್ಲ ಸೇರಿಸ್ಕೊಳ್ಳೋದಲ್ಲ. ಇವತ್ತಿಗೂ ಕೂಡ ಇದ್ದವ್ರನ್ನೆಲ್ಲ ಸೇರಿಸ್ಕೊಳ್ಳಲ್ಲ. ಬೇಕಾದ್ರೆ ಬೇರೆಯವರಿಗೆ ತುಂಬಿ ಅಂತಾರೆ, ಅವರಿಗೆ ಸಂಬಂಧಪಡದ ಕಚೇರಿಗಳಲ್ಲಿ ತುಂಬಿ ಅಂತಾರೆ. ಅವರದ್ರಲ್ಲಿ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ನೋಡಿಯೇ ತುಂಬಿಕೊಳ್ಳೋದು, ಸುಮ್ಮನೆ ಹೇಳೋದಷ್ಟೇ. ಡಾಕ್ಟ್ರನ್ನ ಚೆಕ್ ಮಾಡದೆ ಹೋಗಿ ಸೇರಿಸ್ಕೋತಾರೆ. ನೀವೆಲ್ಲ 35% ತೆಗೆದುಕೊಂಡವರ ಜೊತೆ ಚಿಕಿತ್ಸೆಗೆ ಹೋಗಿ ಅಂತ ಹೇಳ್ತಾರೆ. ಅವರು ಹಾಗೆ ಮಾಡ್ತಾರ? ಅವರು ಎಷ್ಟು ಹೇಗೆ ಓದಿದ್ದಾರೆ ಅಂತಾನೆ ನೋಡೋದು. ವೃತ್ತಶ್ರುತ ಕುಲೋಪೇತಾನ್ ಉಪದಾಭಿಪರೀಕ್ಷಿತಾನ್ ಅಮಾತ್ಯಾನ್ ಉಪಧಾತೀತಾನ್ ಸಾಪ ಸರ್ಪಾನ್ ಜಿತೇಂದ್ರಿಯಾನ್. ಇನ್ನು ವೃತ್ತಶ್ರುತ ಕುಲೋಪೇತಾನ್. ವೃತ್ತ ಅಂದರೆ ಕ್ಯಾರೆಕ್ಟರ್, ಶಾಸ್ತ್ರ ಅಂದರೆ ಶ್ರುತ ಅಂದರೆ ಶಾಸ್ತ್ರ ಶ್ರವಣ. ಕುಲ ಒಳ್ಳೆ ಕುಲದಲ್ಲಿ ಬಂದಿರಬೇಕು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅನ್ನೋದು ಕನಕದಾಸರು ಪದ್ಯ ಅನ್ನೋದು ಹೌದೇ. ಅದ್ರ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಡಿ ಅಂತ ಹೇಳೋದೇ ವಿನಃ, ಆ ಅಭಿಮಾನ ಮಿತಿಮೀರಿ ಗರ್ವ ಆಗಬಾರದು ಅಂತ ಹೇಳೋದೇ ವಿನಃ, ಒಳ್ಳೆ ಕುಲ ಇತ್ತು ಅಂದರೆ ಶಾಸ್ತ್ರಶ್ರವಣ ಮಾಡುವ ಮಕ್ಕಳು ಹುಟ್ಟುತ್ತಾರೆ. ಇವತ್ತು ನಾವೆಲ್ಲ ಶಾಸ್ತ್ರಶ್ರವಣ ಮಾಡ್ತಾ ಇದ್ದೇವೆ ಅಂದರೆ ನೀವು ಲೆಕ್ಕ ಹಾಕಿ, ನಮ್ಮ ತಂದೆ ತಾಯಿಗಳು ಅವರ ತಂದೆ ತಾಯಿಗಳು ಚೆನ್ನಾಗಿ ಬಾಳುವೆ ನಡೆಸಿದ್ದಾರೆ ಅಂತ ಅರ್ಥ. ಆದ್ದರಿಂದ ಕುಲವನ್ನು ನೋಡಲೇಬೇಕು. ಅದು ನ್ಯಾಯಾಧೀಶರಂತಹ ಅವ್ರನ್ನ ಮಾಡ್ಕೊಳ್ಬೇಕಾದ್ರೆ ಇವತ್ತಿಗೂ ಕೂಡ ನೋಡ್ತಾರೆ ಅದನ್ನು. ಇವರಪ್ಪ ಯಾರಿಗೆ ಸಿಂಪಥೈಸರ್ ಆಗಿದ್ರು,
ಇವರಪ್ಪನ ಅವರಪ್ಪನಿಂದ ಶುರು ಮಾಡ್ತಾರೆ. ವಕೀಲರಾಗಬೇಕಾದ್ರೆ ಯಾವ ಅರ್ಹತೆಯೂ ಬೇಡ. ಆ ವಕೀಲರು ನ್ಯಾಯಾಧೀಶರಾಗಬೇಕಾದ್ರೆ ಈ ಎಲ್ಲ ಅರ್ಹತೆಗಳನ್ನು ಎಲ್ಲರೂ ಬಯಸ್ತಾರೆ. ನನಗಿಲ್ಲದೆ ಹೋದಾಗಲೇ ನೀವು ಗೌರವ ಕೊಡಬೇಕೆ ಅಂತ ಹೇಳೋದೇ ವಿನಃ ಬೇರೆಯವರಿಗೆ ಇದೆಯಾ ಇಲ್ವಾ ಅಂತ ನೋಡೋದೆ. ನಾನು ಗೌರವ ಕೊಡಬೇಕಾದ್ರೆ ಬೇರೆಯವರಿಗೆ ಆ ಅರ್ಹತೆಗಳೆಲ್ಲ ಇರಬೇಕು. ನೀವು ನನಗೂ ನೋಡಬೇಡಿ ಅನ್ನೋದಷ್ಟೇ ಈಗಿರೋರದೆಲ್ಲ ಮಾತು, ಈಗಿರೋರದೆಲ್ಲ ಭಾವನೆ ಅಷ್ಟೆ. ನನ್ನನ್ನು ನೋಡಬೇಡ್ರಿ ನೀವು, ಬೇರೆ ನಾನು ಯಾರು ಗೌರವ ಕೊಡ್ತೇನೋ ಅವ್ರಿಗಿವೆಲ್ಲ ಇರಬೇಕು. ಈ ದ್ವಂದ್ವವೇ ನಮ್ಮನ್ನ ಆಳ್ತಾ ಇರೋದು. ಈ ಸೆಲೆಕ್ಟಿವ್ ಅಂತ ಹೇಳ್ತಾರಲ್ಲ, ಹಾಗೆ ಇವುಗಳೆಲ್ಲ. ಅಮಾತ್ಯ ಬುದ್ಧಿ ಸಂಪನ್ನಾ ರಾಷ್ಟ್ರಂ ಬಹು ಜನಪ್ರಿಯಂ ದುರಾಧರಚಂ ಪುರಶ್ರೇಷ್ಠಂ ಕೋಶಕೃಚ್ಛ್ರ ಸಹ ಸ್ಮೃತಃ. ಅಮಾತ್ಯರು ಬುದ್ಧಿ ಸಂಪನ್ನರಾಗಿರಬೇಕು, ರಾಷ್ಟ್ರ ಬಹುಜನಪ್ರಿಯವಾಗಿರಬೇಕು, ಪಟ್ಟಣವನ್ನ ಯಾರೂ ಕೂಡ ದಾಳಿ ಮಾಡುವಂತೆ ಇರಬಾರದು, ಕೋಶ ಅನ್ನೋದು ಬಹಳ ಕಷ್ಟಗಳನ್ನು ಸಹಿಸುವಂತೆ ಇರಬೇಕು. ಅನುರಕ್ತಂ ಬಲಂ ತಾಂನಾಂ ಅದ್ವೈಧಂ ಮಿತ್ರಮೇವ ಚ ಏತಾ ಪ್ರಕೃತಯಸ್ವೇಷು ಸ್ವಾಮಿ ವಿನಯ ತತ್ವವಿತ್. ಸೈನ್ಯ ನಮ್ಮನ್ನು ಪ್ರೀತಿಸಬೇಕು, ಸೈನ್ಯ ನಮ್ಮನ್ನು ಆಳಬಾರದು, ನಾವು ಸೈನ್ಯವನ್ನು ಆಳಬೇಕು. ಗೊತ್ತಾಯ್ತಲ್ಲ. ಇನ್ನು ಅದ್ವೈಧಂ ಮಿತ್ರಮೇವ ಚ, ದ್ವೈಧವಿಲ್ಲ. ದ್ವೈಧ ಅಂದ್ರೆ ದ್ವಂದ್ವ ಅಂತ, ಒಡಕು ಇಲ್ಲ. ನಮ್ಮ ಮಿತ್ರ ಮತ್ತು ನಮ್ಮ ನಡುವೆ ಒಡಕು ಇರಬಾರದು. ಅಂದರೆ ಮಿತ್ರ ರಾಷ್ಟ್ರದ ಲೆವೆಲಲ್ಲಿ ಮಾತಾಡ್ತಾ ಇರೋದು, ಫ್ಯಾಮಿಲಿ ಫ್ರೆಂಡ್ ಬಗ್ಗೆ ಅಲ್ಲ. ಫ್ಯಾಮಿಲಿ ಫ್ರೆಂಡ್ಗೂ ಇದಿರ್ಬೇಕು, ಅದು ಬೇರೆ. ಆದರೆ ಇಲ್ಲಿ ಹೇಳ್ತಾ ಇರೋದು ರಾಷ್ಟ್ರದ ಲೆವೆಲಲ್ಲಿ. ಇವರೆಲ್ಲ ಪ್ರಕೃತಿಗಳು. ಪ್ರಜಾನಾಂ ರಕ್ಷಣಾರ್ಥಾಯ ಸರ್ವಮೇತದ್ವಿನಿರ್ಮಿತಂ ಆಭಿಕಾರಣಭೂತಾಭಿಃ ಕುರ್ಯಾಲ್ಲೋಕಹಿತನ್ ನೃಪಃ. ಪ್ರಜೆಗಳ ರಕ್ಷಣೆಗಾಗಿಯೇ ಈ ನಿಯಮ. ಎಲ್ಲಿ ಮಾಡಿಬಿಡ್ಲಿ ನೋಡೋಣ. ಲೆಫ್ಟಿಸ್ಟ್ಗಳಿರೋ ಥರ ಯಾವ ಲೋಕ, ಯಾವ ದೇಶದ ಪರಿಧಿಯೂ ಇರಬಾರದು, ಎಲ್ಲ ದೇಶದ ಜೊತೆಗಿರಬಹುದು ಅಂತ ಹೇಳಿ ಅವರು ತಮ್ಮ ವೀಸಾಗಾಗಿ ಪ್ರಯತ್ನ ಪಡ್ತಾ ಇರ್ತಾರೆ, ಪಾಸ್ಪೋರ್ಟ್ಗಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ವಿಶ್ವಮಾನವ ಅನ್ನೋದು ತೀರಾ ಬಾಲಿಶವಾದ ಕಲ್ಪನೆ. ವಿಶ್ವಮಾನವ ಯಾರು ಅಂದರೆ ಸಜ್ಜನನಿಗೇನೆ ಬರ್ತಾರೆ. ಮತ್ತೆ ಸಜ್ಜನ ಅನ್ನೋ ಶಬ್ದವೇ ಇರ್ಬೇಕಾದ್ರೆ ವಿಶ್ವಮಾನವ ಅನ್ನೋ ಶಬ್ದ ಯಾಕೆ? ಕನಕದಾಸರು ವಿಶ್ವಮಾನವರು. ಏನು ಹಾಗೆ? ಅವ್ರು ಬೇರೆ ದೇಶ ಇತ್ತು ಅಂತ ಗೊತ್ತಿತ್ತೋ ಇಲ್ವೋ? ಲೆಬನಾನು ಅರೇಬಿಯಾ ಇತ್ತು ಅಂತ ಗೊತ್ತಿತ್ತೋ ಗೊತ್ತಿಲ್ವೋ? ಯಾರಿಗೂ ಗೊತ್ತು. ಸಜ್ಜನ ಅಂತ ಅರ್ಥ. ವಿಶ್ವಮಾನವ ಅನ್ನೋದಕ್ಕೂ ನಿಮ್ಮ ನಿರ್ವಚನ ಅದೇ. ಜಗತ್ತೆಲ್ಲ ಮೆಚ್ಚುವ. ಜಗತ್ತೆಲ್ಲ ಮೆಚ್ಚೋರು ಯಾರು? ಒಳ್ಳೆಯವರು. ಕೆಟ್ಟವ್ರು ಏನಿದ್ರು ಅದು ಒಳ್ಳೆಯವ್ರು ಮಾತ್ರ ಮೆಚ್ಚಬೇಕು, ಕೆಟ್ಟವ್ರು ಮೆಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ವಿಶ್ವಮಾನವ ಅನ್ನೋ ಕಾನ್ಸೆಪ್ಟೇ ಅಸಂಗತ. ನಮ್ಮ ಸ್ವಾಮಿಗಳು ಏನಾಯಿತು, ಅವರು ಕನಕದಾಸರು ವೈಷ್ಣವರು ಅಂತ ಹೇಳಿ, ಕರೆಕ್ಟ್ ಅದು. ಕನಕದಾಸರು ವೈಷ್ಣವರು, ವಿಷ್ಣು ಭಕ್ತರು, ವಿಶೇಷತಃ ಮಧ್ವ ಮತದ ಅನುಯಾಯಿಗಳು. ಆದರೆ ಹೊರಗಡೆಯವ್ರನ್ನೆಲ್ಲ ಕೇಳಿ ಎಂತಹ ದುರಂತ ಅಂದರೆ ಕನಕದಾಸರು ಶೈವರು ಅಂತಾರೆ, ಮೊದಲನೇ ತಪ್ಪು. ಎರಡನೇದ್ದು ಕನಕದಾಸರು ಮಾಧ್ವರಲ್ಲ ಅಂತಾರೆ. ಆದರೆ ಕನಕದಾಸರು ಮೂರೂ ಮತವನ್ನು ಅವಲಂಬಿಸಿ ಬಂದಿದ್ದಾರೆ. ಮೊದಲು ಶಾಂಕರರಾಗಿದ್ದರು, ಆಮೇಲೆ ರಾಮಾನುಜೀಯರಾದರು, ಆಮೇಲೆ ಮಾಧ್ವರಾದರು. ಕನಕದಾಸರು ವಿಶ್ವಮಾನವರು, ನೀವು ಅವರನ್ನು ಒಂದು ಮತಕ್ಕೆ ಸೀಮಿತ ಮಾಡಬಾರದು ಅಂತ ಆಂಕರ್ ಪ್ರಶ್ನೆ ಮಾಡ್ತಾ ಇದ್ದ. ಯಾವನೋ ಒಬ್ಬ ಪೆಕ್ರ, ಅಯ್ಯೋ ವಿಶ್ವಮಾನವ ಅಂತಂದ್ರೆ ಜಗತ್ತೆಲ್ಲ ತಿರುಗಾಡುವನು ಅಂತ ಅರ್ಥ ಏನಪ್ಪ ಅಂತ ಕೇಳಿದ್ರು ಸ್ವಾಮಿಗಳು. ಇಲ್ಲ ನೀವು ಅಯ್ಯೋ ನೀವು ಹೇಳಿದ್ರೆ ಕೇಳಲ್ಲ, ಅರ್ಥ ಆಗಲ್ಲ,
ನಾನೇನು ಮಾತಾಡಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಬಿಟ್ರು. ಪಾಪ ಏನು ಮಾಡೋದು, ಇಂಥ ಅವಿವೇಕಿಗಳೇ ಇರ್ತಾರೆ ಆಂಕರ್ಗಳು. ಆದ್ದರಿಂದ ವಿಶ್ವಮಾನವ ಅಂದರೆ ಸಜ್ಜನ ಅಂತ ಅಷ್ಟೇ ಅರ್ಥ. ಸಜ್ಜನ ಅನ್ನೋ ಶಬ್ದನೇ ಇರಬೇಕಾದ್ರೆ ಆ ಶಬ್ದವನ್ನು ಕಾಯಿನ್ ಮಾಡುವಂತಹ ಅವಶ್ಯಕತೆ ಏನು? ತೀರಾ ಬಾಲಿಶ, ಜನಕ್ಕೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ಹೋ ಅಂತಾರೆ. ಆದ್ದರಿಂದ ಪ್ರಜೆಗಳ ರಕ್ಷಣೆಗಾಗಿ ಏತದ್ವಿನಿರ್ಮಿತಂ, ಈ ವ್ಯವಸ್ಥೆ, ಒಂದು ಪುರ, ಒಂದು ಜನಪದ, ಒಂದು ರಾಷ್ಟ್ರ, ಒಂದು ಖೇಟ, ಒಂದು ವಾಟಿ, ಈ ವಸತಿ ಸ್ಥಳಗಳ ಪ್ರಭೇದ ಏನಿದೆ, ಇದು ಹಳ್ಳಿ ಆಗಬೇಕು, ಇದು ಹೋಬಳಿ ಆಗಬೇಕು, ಇದು ತಾಲೂಕು ಆಗಬೇಕು, ಆಯ್ತೆ, ಆಮೇಲೆ ಜಿಲ್ಲೆ ಆಗಬೇಕು, ರಾಜಧಾನಿ ಅಂತ ಒಂದು ಆಗಬೇಕು, ಆ ಜಿಲ್ಲೆಗಳಲ್ಲೇ ಒಂದು ರಾಜಧಾನಿ ಆಗಬೇಕು, ಹೀಗೆಲ್ಲ. ಇಷ್ಟೆಲ್ಲದರ ಜೊತೆಗೆ ರಾಜೇಂದ್ರ ಆತ್ಮರಕ್ಷಣೆ ಮಾಡ್ಕೊಳ್ಬೇಕು. ಆತ್ಮರಕ್ಷಾ ನರೇಂದ್ರಸ್ಯ ಪ್ರಜಾರಕ್ಷಾರ್ಥಮಿಷ್ಯತೆ ತಸ್ಮಾತ್ ಸತತಮಾತ್ಮಾನಂ ಸಂರಕ್ಷೇತ್ ಅಪ್ರಮಾದವಾನ್. ಆದ್ದರಿಂದ ಯಾವುದೇ ಪ್ರಮಾದವಿರದೆ ರಕ್ಷಿಸಿಕೊಳ್ಳಬೇಕು. ಭೋಜನಾಚ್ಛಾದನ ಸ್ನಾನಾತ್ ಬಹಿರ್ನಿಷ್ಕ್ರಮಣಾದಪಿ ನಿತ್ಯಂ ಸ್ತ್ರೀಗಣ ಸಂಜೋಗಾತ್ ರಕ್ಷೇದಾತ್ಮಾನಮಾತ್ಮವಾನ್. ಆಮೇಲೆ ನಾವೇನು ಮಾಡಬೇಕು? ಭೋಜನ ಆಚ್ಛಾದನ ಸ್ನಾನಾತ್. ಭೋಜನ, ಆಚ್ಛಾದನ ಅಂತಂದರೆ ಬಟ್ಟೆ, ಸ್ನಾನ, ಹೊರಗಡೆ ಹೋಗೋದು, ಇವುಗಳೆಲ್ಲದರಲ್ಲಿ ರಾಜನಾದವನು ಅನಿವಾರ್ಯವಾಗಿ ಅಂಗರಕ್ಷಣೆಯನ್ನು ಮಾಡಿಕೊಳ್ಳಲೇಬೇಕು. ಯಾಕೆಂದರೆ ರಾಜನನ್ನು ಹೀಗೆಲ್ಲ ಕೊಲ್ತಾರೆ. ಯಾರೋ ಒಬ್ಬ ಬಟ್ಟೆ ಇಡೀ ವಿಷಲೇಪನ ಮಾಡಿ ಉಟ್ಕೊಳ್ಳಿ ಕೊಟ್ಬಿಟ್ಟಿದ್ದಂತೆ, ನಿಧಾನವಾಗಿ ಸತ್ತೇ ಹೋದ ಅವನು ರಾಜ. ಅದರಿಂದಾಗಿ ಬಟ್ಟೆಯಲ್ಲಿಯೂ ಪ್ರಾಬ್ಲಮ್ ಎಲ್ಲ ಕಡೆ. ಸ್ವೇಭ್ಯಶ್ಚೈವ ಪರೇಭ್ಯಶ್ಚ ಶಸ್ತ್ರಾದಪಿ ವಿಷಾದಪಿ ಸತತಂ ಪುತ್ರಧಾರೇಭ್ಯೋ ರಕ್ಷೇತ್ ಆತ್ಮಾನಮಾತ್ಮವಾನ್. ಕಡೆಗೆ ರಾಜನಾದವನು ತನ್ನ ಮಕ್ಕಳಿಂದಲೂ ರಕ್ಷಣೆ ಮಾಡಿಕೊಳ್ಬೇಕು, ಹೆಂಡತಿಯಿಂದಲೂ ರಕ್ಷಣೆ ಮಾಡಿಕೊಳ್ಬೇಕು, ಅನಿವಾರ್ಯ. ಅಷ್ಟು ದೊಡ್ಡ ಪದವಿಗೆ ಅಂತ ಹೋದ ಮೇಲೆ ಹೆಂಡತಿಯನ್ನೇ ಅನುಮಾನದಿಂದ ನೋಡಬೇಕಾದ ಪರಿಸ್ಥಿತಿ ಇರುತ್ತೆ. ಸರ್ವೇಭ್ಯಯೇವ ಸ್ಥಾನೇಭ್ಯೋ ರಕ್ಷೇತ್ ಆತ್ಮಾನಮಾತ್ಮವಾನ್ ಪ್ರಜಾನಾಂ ರಕ್ಷಣಾರ್ಥಾಯ ಪ್ರಜಾಹಿತಕರೋ ಭವೇತ್. ಆದ್ದರಿಂದ ಇಷ್ಟೆಲ್ಲದರ ಜೊತೆಗೆ ತನ್ನನ್ನು ರಕ್ಷಣೆ ಮಾಡೋದು ಯಾಕೆಂದರೆ ಪ್ರಜೆಗಳಿಗೆ ಒಳಿತಾಗಲಿ ಅಂತ. ಅವನ ಸರ್ವಸ್ವ ಪ್ರಜೆಗಳಿಗಾಗಿಯೇ. ಪ್ರಜಾರ್ಥಂ ತಸ್ಯ ಸರ್ವಸ್ವಂ ಆತ್ಮಾರ್ಥಂ ನ ವಿಧೀಯತೆ. ಇನ್ನು ಪ್ರಕೃತೀನಾಂ ಹಿ ರಕ್ಷಾರ್ಥಂ ರಾಗದ್ವೇಷವ್ಯುಧಸ್ಯ ಚ ಉಭಯೋಪಕ್ಷಯೋರ್ವಾದಂ ಶ್ರುತ್ವಾ ಚೈವ ಯಥಾ ತಥಂ. ಎರಡೂ ವಾದಗಳನ್ನು ಒಬ್ಬ ನೋಡಬೇಕು, ರಾಜನಾದವನು ಕೇಳಬೇಕು, ಬುದ್ಧಿಯಿಂದ ವಿಮರ್ಶೆ ಮಾಡಬೇಕು, ತತ್ವವೇತ್ತರ ಜೊತೆಗೆ ಯಾವಾಗಲೂ ಕೂತಿರಬೇಕು. ಕರ್ತೃ ಯಾರು, ಅಪರಾಧ ಏನು, ದೇಶ ಏನು, ಕಾಲ ಏನು, ನಯ ಯಾವುದು, ಅನಯ ಯಾವುದು, ಎಲ್ಲದರ ಬಗ್ಗೆ ಲಕ್ಷ್ಯ ಇರಬೇಕು. ಜ್ಞಾತ್ವಾ ತಮ್ಯಗ್ಯಥಾ ಶಾಸ್ತ್ರಂ ತಥೋ ದಂಡಂ ನಯೇಂದ್ರುಷು. ಅದರಿಂದ ಶಾಸ್ತ್ರಬದ್ಧವಾಗಿ ನೋಡಿ ಮನುಷ್ಯರಲ್ಲಿ ದಂಡವನ್ನು, ಶಿಕ್ಷೆಯನ್ನು ಕೊಡಬೇಕು. ಏವಂ ಕುರುವಲ್ಲಭೇಧರ್ಮಂ ಪಕ್ಷಪಾತ ವಿವರ್ಜನಾತ್. ಇವುಗಳನ್ನೆಲ್ಲ ಪಕ್ಷಪಾತದ ಜೊತೆಗೆ, ಪಕ್ಷಪಾತವಿಲ್ಲದೆ ಮಾಡಬೇಕು. ಪ್ರತ್ಯಕ್ಷಾಪ್ತೋಪದೇಶಾಭ್ಯಾಂ ಅನುಮಾನೇನ ವಾ ಪುನಃ ಬೋದ್ಧವ್ಯಂ ಸತತಂ ರಾಜ್ಞಾ ದೇತವೃತ್ತಂ ಶುಭಾಶುಭಂ. ಆಮೇಲೆ ಅವನು ಏನು ಮಾಡಬೇಕು? ಒಂದು
ಒಂದು ಸಂಗತಿಯನ್ನು ಅವನು ಗಮನದಲ್ಲಿಡಬೇಕು. ಪ್ರತ್ಯಕ್ಷ. ಆಪ್ತೋಪದೇಶ ಅಂತಂದರೆ ಶಬ್ದ. ಆಮೇಲೆ ಅವನೇನು ಮಾಡಬೇಕು, ಉಪದೇಶವನ್ನು ಕೇಳಬೇಕು. ಅನುಮಾನೇನ ವಾ ಪುನಃ, ಅನುಮಾನದಿಂದ ಅವನು ಒಂದು ವಿಚಾರವನ್ನು ಗಮನಿಸಬೇಕು. ದೇಶವೃತ್ತದ ಒಳಿತು ಕೆಡಕುಗಳನ್ನು ಚಾರೈ ಕರ್ಮ ಪ್ರವೃತ್ಯಾಚ ತದ್ವಿಜ್ಞಾಯ ವಿಚಾರಯೇತ್ ಅಶುಭಂ ನಿರಹರೇತ್ ಸದ್ಯೋ ಜೋಷಯೇತ್ ಶುಭಮಾತ್ಮನಃ. ಚಾರರಿಂದ ಕರ್ಮವೃತ್ತಿಯಿಂದ ತಿಳಿದು ಮುಂಬರಿಯಬೇಕು. ಅಶುಭವನ್ನು ತೊಡೆಯಬೇಕು. ಗರ್ಹ್ಯಾನ್ ವಿಗರ್ಹಯೇ ದೇವ, ನಿಂದ್ಯರನ್ನು ಬೈಬೇಕು, ಪೂಜ್ಯರನ್ನು ಪೂಜಿಸಬೇಕು, ದಂಡ್ಯರನ್ನು ದಂಡನೆ ಮಾಡಬೇಕು. ಇದರಲ್ಲಿ ನೀವು ಯಾವುದೇ ವಿಚಾರ ಮಾಡುವಂಥದ್ದಿಲ್ಲ. ಚೆನ್ನಾಗಿ ಮಂತ್ರಾಲೋಚನೆ ಮಾಡಬೇಕು. ಆಯ್ತಾ? ತಮಗಿಷ್ಟ ಬಂದವ್ರ ಜೊತೆ ಮಂತ್ರಾಲೋಚನೆ ಮಾಡಬಾರ್ದು. ಯಾಕೆ ಅಂದರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿಸಿ ಅದರ ಗುಣದೋಷಗಳನ್ನು ಅವರು ಹೇಳಲ್ಲ. ದೇಶವೃದ್ಧಿ ಕರಾನ್ ನೃತ್ಯ ನ ಪ್ರಮಾದೇನ ಕಾರಯೇತ್. ದುರ್ಗಾದಿಗಳನ್ನು ನೋಡಿಕೊಳ್ಬೇಕು. ದೇಶಕ್ಷಯವನ್ನು ಉಂಟು ಮಾಡುವವರನ್ನು ಬಿಡಬೇಕು. ದೇಶ ವೃದ್ಧಿ ಮಾಡುವವರನ್ನು ಇಟ್ಕೊಳ್ಬೇಕು. ಅಧರ್ಮ್ಯಂ ಪರುಷಂ ತೀಕ್ಷ್ಣಂ ವಾಕ್ಯಂ ವಕ್ತುಂ ನಚಾರ್ಹತಿ. ಯಾರಿಗೇ ಆಗಲಿ ಅಧರ್ಮ್ಯವಾದ ಮಾತನ್ನು ಆಡಬಾರದು, ಒರಟಾಗಿರಬಾರದು, ತೀಕ್ಷ್ಣವಾಗಿರಬಾರದು. ಅವಿಶ್ವಾಸ್ಯಂ ಹಿ ವಚನಂ ವಕ್ತುಂ ಸತ್ಸು ನಚಾರ್ಹತಿ. ಅವಿಶ್ವಾಸ್ಯವಾದ ಮಾತುಗಳನ್ನು ಆಡಬಾರದು. ಸ್ವೇಂಗಿತಂ ವೃಣುಯಾತ್ ಧೈರ್ಯಾತ್ ನ ಕುರ್ಯಾತ್ ಕ್ಷುದ್ರ ಸಂವಿದಂ. ಕ್ಷುದ್ರ ಸಂವಾದವನ್ನು ಮಾಡಬಾರದು. ಪರೇಂಗಿತಜ್ಞನಾಗಿ ಇದ್ದು ಲೋಕದಲ್ಲಿ ಸಂಸರ್ಗವನ್ನು ಮಾಡಬೇಕು. ಅಂದರೆ ಬೇರೊಬ್ಬರ ಮನಸ್ಸಿನ ಆಳದವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇರಬೇಕು. ಎಲ್ಲ ರೀತಿಯಿಂದ ಪ್ರಜೆಗಳನ್ನು ಪಾಲನೆ ಮಾಡಬೇಕು. ಇನ್ನು ಲುಬ್ಧರು, ಕಠೋರರು, ಕಳ್ಳರು ಇವರನ್ನು ನಿಗ್ರಹಿಸಲೇಬೇಕು. ಕುಮಾರಾನ್ ವಿನಯೈರೇವ ಜನ್ಮ ಪ್ರಭೃತಿಯೋ ಜಯೇತ್. ಎಲ್ಲ ಮಕ್ಕಳಿಗೂ ಒಳಿತನ್ನೇ ಕಲಿಸ್ಬೇಕು. ಎಲ್ಲ ಮಕ್ಕಳಿಗೂ ಒಳಿತನ್ನೇ ಕಲಿಸ್ಬೇಕು. ಅದರಲ್ಲಿ ಶ್ರೇಷ್ಠನಾದವನನ್ನು ಯೌವರಾಜ್ಯ ಪದವಿಗೆ ಇಡಬೇಕು. ಸಾಮಾನ್ಯವಾಗಿ ನಂತರದ ದಿನಗಳಲ್ಲಿ ಹೇಗೆ ಬಂತು ಅಂದರೆ ಪಟ್ಟಮಹಿಷಿಯ ಕುಮಾರನನ್ನು ಚೆನ್ನಾಗಿ ಬೆಳೆಸೋದು. ಯಾರು ಪಟ್ಟಮಹಿಷಿ ಅಲ್ಲ ಅಂತಹ ಬೇರೆ ರಾಣಿಯರ, ರಾಜನ ಹೆಂಡತಿಯರ ಕುಮಾರರನ್ನೆಲ್ಲ ಚಟಗಳಿಂದ ಅವರನ್ನು ಹಾಳು ಮಾಡಿಬಿಡೋದು. ಯಾಕೆ ಅಂದರೆ ಅವ್ರ ಮುಂದೆ ಅಣ್ಣನ ವಿರುದ್ಧ ಬಂಡ ಹೇಳಬಾರದು, ನನ್ನ ವಿರುದ್ಧ ಬಂಡ ಹೇಳಬಾರದು ಅಂತ. ಈ ತರಹದ ಪ್ಲ್ಯಾನನ್ನು ಅನೇಕ ಜನ ಶಾಸ್ತ್ರಕಾರರು ಕೊಟ್ಟಿದ್ದಿದೆ. ಚಾಣಕ್ಯನ ಕಾಲಕ್ಕೇನೆ ಅದು ನಮ್ಮನ್ನೇ ತಿಂದುಬಿಡುತ್ತೆ ಬೇಡ ಅಂತ ಚಾಣಕ್ಯ ಹೇಳ್ತಾನೆ. ಪ್ರಕೃತೀನಾಂ ಯಥಾ ನ ಸ್ಯಾತ್ ರಾಜ್ಯಭ್ರಂಚೋ ಭವೇದ್ ಭಯಂ ಏತತ್ ಸಂಚಿಂತಯನ್ ನಿತ್ಯಂ ತದ್ವಿಧಾನಂ ಯಥಾ ತಥಾರ್ಹತಿ. ಆಮೇಲೆ ಪ್ರಕೃತಿಯ ಜನಪ್ರಿಯತೆ ಏನು ಅಂತ ನೋಡಬೇಕು. ಪ್ರಕೃತಿಗಳು ಯಾರನ್ನು ಇಷ್ಟಪಡ್ತಾರೆ, ಯಾಕೆ ಇಷ್ಟಪಡ್ತಾರೆ ಇತ್ಯಾದಿಗಳನ್ನೆಲ್ಲ ನೋಡಬೇಕು. ಅರಾಜಕವಾದ ರಾಜ್ಯ ಒಂದು ಕ್ಷಣವೂ ಇರೋದಿಲ್ಲ. ಆದ್ದರಿಂದ ಯುವರಾಜನೂ ಇರಬೇಕು. ಒಳ್ಳೆ ವಿದ್ಯಾವಂತರು, ಶ್ರೋತ್ರಿಯರು, ತಪಸ್ವಿಗಳು, ಕುಲದಲ್ಲಿ ಹುಟ್ಟಿದವರು, ಅವರ ವಿಶೇಷವನ್ನು ಗಮನಿಸಬೇಕು. ದುರ್ಗಾದ್ ರಾಷ್ಟ್ರಾತ್ ಸಮುದ್ರಾಚ್ಚ ವಣಿಗ್ಭ್ಯ ಪುರುಚಾಚ್ಚಯಾತ್ ಪರಾತ್ಮ ಗುಣತಾರಾಭ್ಯಾಂ ಭೃತ್ಯ ಪೋಷಣಮಾಚರೇತ್. ದುರ್ಗ ಇರುವ ಕಾರಣದಿಂದ, ದುರ್ಗದಿಂದ ಯಾಕೆ? ಭೃತ್ಯ ಪೋಷಣ. ರಾಷ್ಟ್ರದಿಂದ ಪ್ರಜೆಗಳ ಪೋಷಣ, ಸಮುದ್ರದಿಂದ ವ್ಯಾಪಾರಿಗಳಿಂದ, ವಿದೇಶಿಯರ ಮಿತಿಮೀರಿದ ನಡವಳಿಕೆಗಳಿಂದ, ತನ್ನ ಗುಣದಿಂದ ಪರಗುಣದಿಂದ ಪ್ರಜೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು.
ವಾಹನಾನಾಂ ವಿಧಾಯಾಗ್ರೆ ಪೋಚಣಂ ಯೋಧಕರ್ಮತು ಸಾದರ ಸತತಂ ಭೂತ್ವಾ ಅಪೇಕ್ಷಾವ್ರತಮಾಚರೇತ್. ವಾಹನಗಳ ಬಗ್ಗೆ ಉಪೇಕ್ಷೆ ಇರಬಾರದು. ಎಲ್ಲರಿಗೂ ನನ್ನ ಸೈನ್ಯದಲ್ಲಿ ಇರುವವರಿಗೆ ಒಳ್ಳೆ ವಾಹನ ಬೇಕು ಅಂತ ಒಳ್ಳೆ ಕುದುರೆ, ಒಳ್ಳೆ ಆನೆ, ಒಂಟೆ, ಕತ್ತೆ ಇದೆಲ್ಲದರ ಬಗ್ಗೆ ಎಚ್ಚರ ಇರಬೇಕು. ಆಮೇಲೆ ಚತುರ್ಧಾ ವಿಭಜೇತ್ ಕೋಚಂ ಧರ್ಮಭೃತ್ಯಾತ್ಮಕಾರಣಾತ್. ಕೋಶವನ್ನು ಉಡಾಯಿಸ್ಬಿಡೋದಲ್ಲ, ಮೊದಲೇ 4 ವಿಭಾಗ ಮಾಡಬೇಕು. ಆಪದರ್ಥಂಚ ನೀತಿಜ್ಞ, ಆಪತ್ಕಾಲ ಬಂದರೆ ಅಂತ ಕೋಶವನ್ನು ಇಡಬೇಕು. ದೇಶಕಾಲ ವಶೇನ ಚ, ದೇಶಕ್ಕನುಗುಣವಾಗಿ ಕಾಲಕ್ಕನುಗುಣವಾಗಿ ಬದುಕಬೇಕು. ಅನಾಥಾನ್ ವ್ಯಾಧಿತಾನ್ ವೃದ್ಧಾನ್ ಸ್ವದೇಶೇ ಪೋಷಯೇನ್ ನೃಪಃ. ಇನ್ನು ಅನಾಥರು ವ್ಯಾಧಿಗ್ರಸ್ತರೇನಿದ್ದಾರೆ ಅವರನ್ನು ರಾಜನೇ ನೋಡ್ಕೊಳ್ಬೇಕು. ಅನಾಥರಾಗ್ಲಿಕ್ಕೆ ಬಿಡಬಾರದು, ವ್ಯಾಧಿತರಾಗ್ಲಿಕ್ಕೆ ಬಿಡಬಾರದು. ಒಂದು ವೇಳೆ ಆದರೂ ಅಂದರೆ ತಾನೇ ನೋಡ್ಕೊಳ್ಬೇಕು. ಸಂಧಿಂ ಚ ವಿಗ್ರಹಂ ಚೈವ ತದ್ವಿಶೇಷಾಂಸ್ತಥಾಪರಾನ್. ಸಂಧಿ ವಿಗ್ರಹಗಳ ಬಗ್ಗೆ ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ. ಅದರಿಂದಾಗಿ ಸಮಗ್ರ ಮಂಡಲದಲ್ಲಿ ಸಂಚಾರ ಮಾಡಬೇಕು. ಸ್ವತಶ್ಚ ಪರತಶ್ಚೈವ ವ್ಯಸನಾನಿ ವಿಮೃಶ್ಯ ಚ. ತನ್ನ ಚಟ ಬೇರೆಯವರ ಚಟ ಎರಡನ್ನೂ ನೋಡ್ಕೊಳ್ಬೇಕು. ಧಾರ್ಮಿಕರನ್ನು ಯಾವತ್ತೂ ಮೀರಬಾರದು. ರಕ್ಷತ್ವಂಚ ಪ್ರಜಾಧರ್ಮ ಕ್ಷತ್ರಧರ್ಮಸ್ತು ರಕ್ಷಣಂ. ಪ್ರಜೆಗಳು ಯಾವತ್ತೂ ರಕ್ಷ್ಯರು. ಕೆಟ್ಟ ರಾಜರು ಬಂದರೆ ಆ ರಾಜರನ್ನ ಇವನು ಸ್ವಯಂ ಪ್ರೇರಿತನಾಗಿ ಸುವೋ ಮೋಟೋ ಅಂತಾರಲ್ಲ ಈಗಿನ ಕಾಲದಲ್ಲಿ, ಆ ತರಹ ಹೊಡೆದು ಆ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು. ಕ್ಷತ್ರಿಯನಾದವನ ಕರ್ತವ್ಯ. ವ್ಯಸನೇಭ್ಯೋ ಬಲಂ ರಕ್ಷೇತ್. ಆಮೇಲೆ ತನ್ನ ಇಡೀ ಸೈನ್ಯವನ್ನ ಚಟಗಳಿಂದ ರಕ್ಷಣೆ ಮಾಡಬೇಕು. ಇಲ್ಲಾಂದರೆ ಟಿಬೇಟ್ಗಾದ ಗತಿ ಆಗತ್ತೆ. ಚೈನಾದವರು ಟಿಬೇಟನ್ನು ವಶಪಡಿಸಿಕೊಂಡದ್ದು ಒಂದು 70% ಹನಿ ಟ್ರ್ಯಾಪಿನಿಂದಲೇ. ಆ ತರಹ ಆಗಿಬಿಡುತ್ತೆ. ಅದರಿಂದ ತನ್ನ ಸೈನಿಕರು ಚಟಗಳಿಗೆ ದಾಸರಾಗದಂತೆ ರಾಜನೇ ನೋಡ್ಕೊಳ್ಬೇಕು. ವ್ಯಯತೋಪಿಚ, ವಿಪರೀತ ಖರ್ಚು ಮಾಡಬಾರದು ಸೈನಿಕರು. ಮಿಲಿಟರಿ ಕ್ಯಾಂಟೀನ್ ಗಿಂಟೀನ್ ಅಂತೆಲ್ಲ ಮಾಡ್ತಾರೆ. ಆದರೂ ವಿಪರೀತ ಖರ್ಚು ಮಾಡ್ತಾ ಇದ್ರೆ ಅವನಿಗೆ ದನದ ದೌರ್ಬಲ್ಯವನ್ನು ನೋಡಿಕೊಂಡು ಅವನನ್ನು ಟ್ರ್ಯಾಪ್ ಮಾಡಿಬಿಡ್ತಾರೆ. ಒಂದೋ ಹನಿ ಟ್ರ್ಯಾಪ್ ಮಾಡ್ತಾರೆ, ಒಂದೋ ಮನಿ ಟ್ರ್ಯಾಪ್ ಮಾಡ್ತಾರೆ. ಆದ್ದರಿಂದ ಪ್ರಾಯಚೋ ವರ್ಜಯೇದ್ಯುದ್ಧಂ ಪ್ರಾಣ ರಕ್ಷಣ ಕಾರಣಾತ್. ಸಾಧಾರಣವಾಗಿ ಯುದ್ಧವನ್ನು ಅವಾಯ್ಡ್ ಮಾಡಬೇಕು. ಯುದ್ಧ ಮಾಡೋದಕ್ಕಿಂತ ಮಾಡದೇ ಇರೋದ್ರ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಕಾರಣಾದೇವ ಯೋದ್ಧವ್ಯಂ ನಾತ್ಮನ ಪರದೋಚತಃ. ಕೇವಲ ತನ್ನ ಪ್ರತಿಷ್ಠೆಗಾಗಿ ಅಥವಾ ಅವರ ಹತ್ರ ದೋಚ ಇದೆ ಅನ್ನೋ ಒಂದೇ ಕಾರಣದಿಂದ ಬಾರ ತಾಕತ್ತಿದ್ರೆ ಅಂತ ಅವ್ರು ಕರೆದ್ರು ಅಂತ ಹೇಳಿ ಬೀದಿ ರೌಡಿ ತರಹ ಇಳಿಬಾರದು. ಆದ್ದರಿಂದ ಸಾಧ್ಯವಾದಷ್ಟು ಯುದ್ಧವನ್ನು ಅವಾಯ್ಡ್ ಮಾಡಬೇಕು. ಮಿತಿಮೀರಿ ಬಂದಾಗ ಯುದ್ಧ ಮಾಡಬೇಕು. ಸುಯುದ್ಧೇ ಪ್ರಾಣ ಮೋಕ್ಷಶ್ಚ ತಸ್ಯ ಧರ್ಮಾಯ ಇಷ್ಯತೆ. ಒಳ್ಳೆ ಯುದ್ಧದಲ್ಲಿ ಪ್ರಾಣ ಮೋಕ್ಷವೂ ಆಗಿಬಿಡುತ್ತೆ. ಅಭಿಯುಕ್ತೋ ಬಲವತ ಕುರಿಯಾದಾಪದ್ವಿಧಿ ನೃಪಃ. ವಿಪರೀತ ಬಲಿಷ್ಠರು ಬಂದರೆ ಪ್ರಜೆಗಳನ್ನೆಲ್ಲ ಅನುನಯಿಸಿ ರಾಜಿ ಮಾಡಿಕೊಳ್ಬೇಕು. ಈ ರೀತಿ ಇರಬೇಕು. ಶುಭಾಶುಭಗಳನ್ನು ತಿಳಿಬೇಕು. ಏವಮುದ್ದೇತ ಪ್ರೋಕ್ತಃ ಅಲೋಪತ್ವಂ ಯಥಾ ಭವೇತ್. ನೋಡಪ್ಪ, ಸಂಕ್ಷಿಪ್ತವಾಗಿ ರಾಜಧರ್ಮವನ್ನು ಹೇಳಿದ್ದೇನೆ. ಇಷ್ಟೆಲ್ಲ ಪ್ರಜ್ಞೆ ಇದ್ದವನಿಗೆ ಗೌರವ ಕೊಡಬೇಕಾ ಕೊಡಬಾರ್ದ? ಈ ರೀತಿ ದಂಡವನ್ನ ಒಬ್ಬ ಮಾಡ್ತಾ ಇದ್ರೆ ನಿಷ್ಕಲ್ಮಚಮವಾಪ್ನೋತಿ ಪದ್ಮಪತ್ರಮಿವಾಂಭತಾಂ. ಏನಾಯ್ತು? ಪದ್ಮಪತ್ರದಂತೆ ಇರಬೇಕು. ಇಷ್ಟೆಲ್ಲ ಮಾಡಿಯೂ ಕೂಡ ಪದ್ಮಪತ್ರದಂತೆ ಇರಬೇಕು.
ರಾಜ್ಯಂ ನ್ಯಾಯಾನುಗಂ ನಾಮ ಬುದ್ಧಿಶಾಸ್ತ್ರಾನುಗಂ ಭವೇತ್ ಧರ್ಮ್ಯಂ ಪಥ್ಯಂ ಯಶಸ್ಯಂಚ ಸ್ವರ್ಗಂ ಚೈವ ಯಥಾ ಭವೇತ್. ಈ ರೀತಿ ನಡೆಯದಿದ್ದರೆ ಪ್ರಜೆಗಳ ಕೋಪಕ್ಕೆ ದುರಂತಕ್ಕೆ ಒಳಗಾಗಬೇಕಾಗತ್ತೆ. ರಾಜನಾದವನು ಸ್ವಚ್ಛಂದವಾಗಿ ಮಾಡಿದರೆ ಎಲ್ಲವನ್ನ ಕಳ್ಕೊಳ್ತಾನೆ. ಆದ್ದರಿಂದ ಅಪಕೀರ್ತಿಯನ್ನು ಹೊಂದದ ಹಾಗೆ, ಆ ಲೋಕದಲ್ಲಿ ಅನರ್ಥವನ್ನು ಹೊಂದದ ಹಾಗೆ ರಾಜನ ನಡೆ ಇರಬೇಕು. ಹೀಗಿದ್ರೆ ಮೋಕ್ಷಕ್ಕೂ ಹೋದಾನು. ಇಲ್ಲ ಅಂತಂದ್ರೆ ಮೋಕ್ಷ ಇಲ್ಲ. ಈ ಲೋಕದಲ್ಲಿಯೂ ಕೆಡಕುತನ ಉಳಿಯುತ್ತೆ. ಕಿಂಭೂಯ ಶ್ರೋತುಮಿಚ್ಛಸಿ, ಮುಂದೆ ಏನು ಕೇಳಲಿಕ್ಕೆ ಬಯಸ್ತೀಯಾ ಅಂದ ಅನ್ನುವಲ್ಲಿಗೆ 118. ಇನ್ನು ನೆಕ್ಸ್ಟ್ ಪ್ರಶ್ನೆ ಸೋಮವಾರ. 2 ದಿವಸ, ಶುಕ್ರವಾರ ಮತ್ತು ಶನಿವಾರ 2 ದಿವಸ ಒಂದು ಚಿಂತನೆ ಇಲ್ಲ. ಭಾನುವಾರ ಮತ್ಸ್ಯ ಪುರಾಣ ಉಂಟು, ಬೆಳಗ್ಗಿನ ಪಾಠಗಳೆಲ್ಲ ಉಂಟು. ಶನಿವಾರ ಭಾನುವಾರ ಬೆಳಗ್ಗಿನ ಪಾಠಗಳೆಲ್ಲ ಉಂಟು. ಶುಕ್ರವಾರ ಸಂಜೆ ಅಂದರೆ ನಾಳೆ ಸಂಜೆ, ಮತ್ತೆ ಶನಿವಾರ ನಾಡಿದ್ದು ಸಂಜೆ ಇಲ್ಲ. 2 ದಿವಸ ಇಲ್ಲ. ಭಾನುವಾರ ಸಂಜೆ ಇರುತ್ತೆ. ಶುಕ್ರವಾರ ಸಂಜೆ ಇಲ್ಲ. ನಾಳೆ ಶನಿವಾರ ಸಂಜೆನೂ ಇಲ್ಲ. ಶನಿವಾರ ಬೆಳಗ್ಗೆ ಎಲ್ಲ ಇದೆ, ಸಂಜೆ ಇಲ್ಲ. ಸಂಜೆ ಮಾತ್ರ 2 ದಿವಸ, ಬೆಳಗ್ಗೆ ಎಲ್ಲ ಇರುತ್ತೆ. ಕೃಷ್ಣಾರ್ಪಣ. 3 ಸಂಜೆ